ಉತ್ತರಂ ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ದ. ನಾನೇನು ಹೇಳಿದರೆ ಅವನೇನು ಉತ್ತರ ಕೊಡ್ತಾನೆ, ಅದಕ್ಕೆ ಅವನೇನು ಉತ್ತರ ಕೊಡ್ತಾನೆ, ನಾನು ಅದಕ್ಕೇನು ಉತ್ತರ ಕೊಡಬೇಕು, ಎಲ್ಲ ತಲೆಯಲ್ಲಿ ಯೋಚನೆ ಹೋಗ್ತಾ ಇದೆ. ಅಂದರೆ ಎಷ್ಟು ಸಣ್ಣ ಸಣ್ಣ ವಿಷಯವನ್ನು ಯೋಚನೆ ಮಾಡ್ತಾರೆ ಅಂತ. ಉಕ್ತಕಾರಿ ವಚನಂ ಉತ್ತರಂಚೈವ ಉತ್ತರಂ, ಅವನು ಹೇಳಿದ್ದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕಾದದ್ದು ಹೇಗೆ ಏನು ಅನ್ನೋದನ್ನು ಯೋಚಿಸ್ತಾ ಬೃಹಸ್ಪತಿ ಸಮಃ, ಬೃಹಸ್ಪತಿಯಂತೆ ನೀತಿಶಾಸ್ತ್ರದಲ್ಲಿ ಪರಿಣಿತನಾದಂತಹ ಲಕ್ಷ್ಮಣ ರಾಮಾನುಜಸ್ತಥಾ, ರಾಮನ ಎಲ್ಲ ಕ್ರಿಯೆಯನ್ನು ಕೂಡ ಆಲೋಚನೆ ಮಾಡಿ ತಾನೂ ಕೂಡ ಅದೇ ರೀತಿ ಮುಂದುವರಿಯುವಂತಹ ತಮ್ಮನಾಗಿ ಹೊರಟಿದ್ದಾನೆ. ಹೊರಟು ಕಾಮಕ್ರೋಧ ಸಮುತ್ಥೇನ, ಅಲ್ಲಿ ತಣ್ಣಗಿತ್ತು. ಹೋಗ್ತಾ 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 ನೆನಪಾಗಿ ಅಣ್ಣನ ಬೇಸರ ಅದು ಮತ್ತೆ ಜಾಸ್ತಿ ಆಗ್ತಾ ಹೋಗಿದೆ. ಅಂದರೆ ಅದು ಅಲ್ಲೇ ಇದ್ದರೆ ಅಲ್ಲೇ ಬರ್ಸ್ಟಾಗೆ ಬರ್ತಿತ್ತು ಇಲ್ಲಿಗೆ. ಇಲ್ಲಿ ಬರುವಾಗ, ಯಾಕೆಂದರೆ ಇಲ್ಲಿ ಬರುವಾಗ ಒಂದು ಸ್ವಲ್ಪ ಸ್ಥಿತಿಗತಿಗಳು ಹಾಗೆ ಇತ್ತು. ಬರುವ ದಾರಿಯಲ್ಲಿ ಇವನನ್ನು ಅಡ್ಡಗಟ್ಲಿಕ್ಕೆ ಬಂದರು, ಯಾರು ಅಂತ ಆರಂಭದಲ್ಲಿ ತಿಳ್ಕೊಳ್ಳದೆ. ಆಗ ಇವನ ಕಣ್ಣು ನೋಡಿದ ಮೇಲೆ ಗೊತ್ತಾಯಿತು, ಇದ್ದರೆ ನಾವು ಇಲ್ಲಿ ಎಲ್ಲ ಚೆಲ್ಲಾಪಿಲ್ಲಿ ಆಗ್ತೇವೆ ಅಂತ. ಹಾಗೆ ಹೆದರಿ ಓಡೋದ್ರಂತೆ. ಶಿಲಾಶ್ಚ ಶಕಲೀಕುರುವನ್ ಪದ್ಭ್ಯಾಂ ಗಜ ಇವಾಶುಕಃ ದೂರಂ ಏಕಪದಂ ತ್ಯಕ್ತ್ವಾ ಯಯೌ ಕಾರ್ಯವಶಾಧೃತಂ. ಕಲ್ಲುಗಳೆಲ್ಲ ಪುಡಿಯಾಗಿ ಹೋಗ್ತಾ ಇದ್ದವು ನಿಟ್ಟ ಹೆಜ್ಜೆಗೆ. ಆನೆ ಬರುವ ಹಾಗೆ ಬರ್ತಾ ಇದ್ದಾನೆ, ದರಬಡ ಅಂತ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾನೆ. ಆಶುಗಃ, ಬಹಳ ಬೇಗನೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾನೆ. ಈ ರೋಷವನ್ನು ಕಂಡು ವಾನರಾ ಸರ್ವೇ ಶೈಲಶೃಂಗಾಣಿ ಶತಶಃ, ಮೇಲುಕಡೆಯಿಂದ ಆ ಕಡೆಯಿಂದ ಎಲ್ಲ ಕಡೆಯಿಂದ ಅಡಗಿ ನೋಡ್ತಾ ಇದ್ದಾರೆ. ಮರಗಳನ್ನು ತೆಗೆದು ಇನ್ನೇನು ಹೊಡಿಬೇಕು ಅಂತ ಅಂದುಕೊಂಡು ಅವನ ಕಣ್ಣು ನೋಡಿ ಸುಮ್ಮನಾಗಿ ಬಿಟ್ರು. ದೃಷ್ಟ್ವಾತು ಲಕ್ಷ್ಮಣ ಬಭೂವ, ಇದು ನೋಡಿ ಅವನಿಗೆ ದ್ವಿಗುಣಂ ಕ್ರುದ್ಧ. ಏನು ಬರ್ತಾ ಇದ್ದರೆ ನಾವು ಸಹಾಯ ಮಾಡಿ ಸುಮ್ಮನೆ ಹೊರಗೆ ನಿಂತಿದ್ದೇವೆ ಅಂದರೆ ಒಳಗೆ ಬರಲಿಕ್ಕೆ ನಮಗೆ ಇವರು ಪರ್ಮಿಷನ್ ಕೇಳುವಾಗ ಮಾಡ್ತಿದ್ದಾರೆ. ಮರಗಳನ್ನೆಲ್ಲ ಎತ್ತಿಕೊಂಡದ್ದು ನೋಡಿದ್ದಾನೆ. ನೋಡಿ ಹೊಡಿಬೇಕು ಅನ್ನೋಷ್ಟರಲ್ಲಿ ನೋಡ್ದ ಅಲ್ವಾ, ಎಲ್ಲರೂ ಅಲ್ಲಲ್ಲೇ ಇಲ್ಲ ಈಗ ಕಿತ್ತಿದ್ದಷ್ಟೇ, ಅದು ಸುಮ್ಮನೆ ನೆಡ್ಲಿಕ್ಕೆ ಇಟ್ಟದ್ದು ಅಂತ ಕಟಾವು ಮಾಡಿ ನಾಟಿ ಮಾಡ್ತಾ ಇರೋ ಅನ್ನೋ ಥರ ಎಲ್ಲ ಅಲ್ಲಲ್ಲೇ ಜೋಡಿಸ್ತಾ ಇರೋದು ನೋಡಿ ಅವನಿಗಿನ್ನೂ ಕೋಪ